ಭಾರತದಲ್ಲಿ ಪಾಶ್ ಲಾ ಹೇಗೆ ಬಂತು ಗೊತ್ತಿದೆಯಾ? ಬನ್ನಿ ತಿಳ್ಕೊಳ್ಳೋಣ. ಹಾಯ್, ನಮಸ್ಕಾರ ಎಲ್ಲರಿಗೂ. ದಿ ವಕೀಲ್ಗೆ ಸ್ವಾಗತ. ಇಟ್ ಆಲ್ ಸ್ಟಾರ್ಟೆಡ್ ಇನ್ 1992. ಬನ್ವಾರಿ ದೇವಿ ಎನ್ನುವ ಮಹಿಳೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯಿಯಾಗಿ ರಾಜಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಚೈಲ್ಡ್ ಮ್ಯಾರೇಜ್ನ ರಿಪೋರ್ಟ್ ಮಾಡಿ ತಡೆ ಹಿಡಿದಿರುತ್ತಾರೆ. ಇದರ ಪ್ರತೀಕಾರವಾಗಿ ಆ ಊರಿನ 5 ಗಂಡಸರು ಅವರ ಮೇಲೆ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಸರಿಯಾದ ಎವಿಡೆನ್ಸ್ ಇಲ್ಲದ ಕಾರಣ ಕೋರ್ಟ್ ಆ ಆರೋಪಿಗಳನ್ನ ಬಿಟ್ಟು ಬಿಡುತ್ತಾರೆ. ಆದರೆ ಬನ್ವಾರಿ ದೇವಿ ಅವರ ಹೋರಾಟ ಒಂದು ರೆವಲ್ಯೂಷನ್ನ ಸ್ಟಾರ್ಟ್ ಮಾಡುತ್ತೆ. ಬಹಳ ಮಹಿಳಾ ಸಂಘಗಳು ಒಟ್ಟುಗೂಡಿ ವಿಶಾಖ ಅಂತ ಹೆಸರು ಕೊಟ್ಟು ಸುಪ್ರೀಂ ಕೋರ್ಟಿಗೆ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತಾರೆ. 1997ರಲ್ಲಿ ಸುಪ್ರೀಂ ಕೋರ್ಟ್ ಅವರ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ನಲ್ಲಿ ಕೆಲಸದ ಜಾಗದಲ್ಲಿ ಆಗುವ ಸೆಕ್ಷುವಲ್ ಹರಾಸ್ಮೆಂಟ್ನ ತಡೆಗಟ್ಟಲು ವಿಶಾಖ ಗೈಡ್ಲೈನ್ಸ್ ಎನ್ನುವ ಹೆಸರಿನಲ್ಲಿ ಕೆಲವು ಕಾನೂನುಗಳನ್ನ ಕೊಡುತ್ತದೆ. ತದನಂತರ 2013ರಲ್ಲಿ ಈ ಗೈಡ್ಲೈನ್ಸ್ಗಳು ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಪಾಶ್ ಆಕ್ಟ್ ಆಗಿ ಬದಲಾಗ್ತದೆ. ಈ ಕಾಯ್ದೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಒಂದು ಸೇಫ್ ವರ್ಕ್ ಪ್ಲೇಸ್ ಮತ್ತು ಹರಾಸ್ಮೆಂಟ್ ಆದಲ್ಲಿ ಸ್ಟ್ರಿಕ್ಟ್ ಆಕ್ಷನ್ಸ್ಗಳನ್ನ ತೆಗೆದುಕೊಳ್ಳುವ ಭರವಸೆಯನ್ನು ಕೊಡುತ್ತದೆ. ಬನ್ವಾರಿ ದೇವಿ ಅವರ ನೋವಿನಿಂದ ಇಂದು ಭಾರತದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ವರ್ಕ್ ಪ್ಲೇಸ್ ಪ್ರೊಟೆಕ್ಷನ್ ಕಾನೂನು ಸಿಕ್ಕಿದೆ. ಆದರೆ ಸ್ಯಾಡ್ ನ್ಯೂಸ್, ಅವರಿಗೆ ಜಸ್ಟಿಸ್ ಇನ್ನೂ ಸಿಕ್ಕಿಲ್ಲ.